ಜೋಗ್ ಫಾಲ್ಸ್ ಮತ್ತು ಸಿಗಂದೂರ್ಗೆ ಗದಗ್, ಹುಬ್ಬಳ್ಳಿ, ಧಾರವಾಡ, ರಾಣೆಬೆನ್ನೂರು ಹಾಗೆ ಹಾವೇರಿಯಿಂದ ವಿಶೇಷವಾದ ಒನ್ ಡೇ ಟೂರ್ ಪ್ಯಾಕೇಜ್ನ ಯಾವ್ದ್ಯಾವುದು ಟೈಮ್ಗೆ ಎಲ್ಲೆಲ್ಲಿಂದ ಇದೆ ಅನ್ನೋದನ್ನೆಲ್ಲ ಫುಲ್ ನಾನು ಡೀಟೇಲ್ಸ್ನ ಕೊಟ್ಟಿದ್ದೀನಿ. ಬಟ್ ಅದೇ ರೀತಿಯಾಗಿ ಈಗ ಶಿರ್ಸಿ, ಸಿದ್ದಾಪುರ ಮತ್ತು ಯಲ್ಲಾಪುರದಿಂದ ಕೂಡ ಜೋಗ್ ಫಾಲ್ಸ್ ಮತ್ತು ಸಿಗಂದೂರ್ಗೆ ವಿಶೇಷವಾದಂಥ ಒನ್ ಡೇ ಟೂರ್ ಪ್ಯಾಕೇಜ್ನ NWKRTC ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಅಲ್ಲಿದು ಪ್ರೈಸ್ ಏನು, ಯಾವ ಟೈಮ್ಗೆ ಹೊರಡುತ್ತೆ, ಅದೆಲ್ಲ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ತೆಗೆಸ್ಕೊಡ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡ್ಕೊಂಬನ್ನಿ. ಇದೀಗ ಜೋಗ ಜಲಪಾತ ಮತ್ತು ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ಹುಬ್ಬಳ್ಳಿ, ಧಾರವಾಡ, ಗದಗ, ಅನ್ನದಲ್ಲಿ, ಶಿರಸಿ, ಸಿದ್ದಾಪುರ, ಯಲ್ಲಾಪುರದಿಂದ ಕೂಡ ವಿಶೇಷವಾದ ಕರ್ನಾಟಕ ಸಾರಿಗೆಯಿಂದ 1 ದಿನದ ವಿಶೇಷ ಟೂರ್ ಪ್ಯಾಕೇಜನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಭಾನುವಾರದಿಂದ ಈ ಪ್ರವಾಸ ಸೇವೆ ಆರಂಭವಾಗಿದ್ದು, ಯಲ್ಲಾಪುರ ಬಸ್ ನಿಲ್ದಾಣದಿಂದ ಬೆಳಿಗ್ಗೆ 7 ಗಂಟೆಗೆ ಬಸ್ ಹೊರಟು 11:30ಕ್ಕೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ತಲುಪಲಿದೆ. ನಂತರ ಅಲ್ಲಿಂದ ಹೊರಟು ಜೋಗ್ ಫಾಲ್ಸ್ಗೆ ಹೊರಟು ಜೋಗ್ ಫಾಲ್ಸ್ನ ನೋಡಿಕೊಂಡು 3 ಗಂಟೆಯಿಂದ ಹೊರಟ್ರೆ ಮನೆಗೆ 7 ಗಂಟೆ ಅಷ್ಟೊತ್ತಿಗೆ ಯಲ್ಲಾಪುರನ ಇದು ರೀಚ್ ಆಗುತ್ತೆ. ನೆಕ್ಸ್ಟ್ ಶಿರಸಿಯಿಂದ ನೋಡೋದಾದರೆ 8:15ಕ್ಕೆ ಬಸ್ ಹೊರಟು 11:30 ಅಷ್ಟೊತ್ತಿಗೆ ಸಿಗಂದೂರು ಚೌಡೇಶ್ವರಿ ದೇವಸ್ಥಾನಕ್ಕೆ ತಲುಪಿ ಮರಳಿ ಅಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಿ ಜೋಗ್ ಫಾಲ್ಸ್ನ ನೋಡಿಕೊಂಡು ಅನಂತರ ಅಲ್ಲಿಂದ 7 ಗಂಟೆ ಅಷ್ಟೊತ್ತಿಗೆ ಪುನಃ ರಿಟರ್ನ್ ಆಗುತ್ತೆ. ಮಧ್ಯೆ ಎಲ್ಲಾದರೂ ನಿಮಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇದರಲ್ಲಿ ಬಸ್ನ ಸ್ಟಾಪ್ ಕೊಡ್ತಾರೆ. ಹಾಗೆ ಟಿಫನ್ಗೆ ಕೂಡ ಇದರಲ್ಲಿ ಬ್ರೇಕ್ ಇರುತ್ತೆ. ಆದರೆ ಅದೆಲ್ಲ ಫೀಸ್ನ ಎಕ್ಸ್ಕ್ಲೂಡ್ ಮಾಡಿ ಓನ್ಲಿ ಬಸ್ ಟಿಕೆಟ್ ಮಾತ್ರ ಇದ್ರು ತೊಗೊಳ್ತಾರೆ. ಅದೆಲ್ಲ ನಮ್ಮದು ಖರ್ಚು ಆಗಿರುತ್ತೆ. ಇಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ಮೇಲ್ ಕೊಟ್ಟಿರೋವಂಥ ನಂಬರ್ಗೆ ನೀವು ಕರೆ ಮಾಡಿಬಿಟ್ಟು ಪ್ಯಾಕೇಜ್ ಬಗ್ಗೆ ತಿಳ್ಕೊಳ್ಬಹುದು. ನೀವು ಪ್ಯಾಕೇಜನ್ನ ಬುಕ್ ಮಾಡ್ಕೊಳ್ತೀರ ಅಂದರೆ KSRTC ವೆಬ್ಸೈಟ್ ಅಥವಾ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಅದಕ್ಕೆ ಫ್ರಮ್ ಫಸ್ಟ್ ಯಲ್ಲಾಪುರದಿಂದ ಹಾಕಿ ನೀವು ಯಲ್ಲಾಪುರದಿಂದ ಹೋಗ್ತಾ ಇದ್ದರೆ 2 ಅಡ್ರೆಸ್ ಬಂದು ಜೋಗ್ ಫಾಲ್ಸ್ ಅಂತ ಹಾಕಿ. ಇದೆಲ್ಲ ಟೂರ್ ಪ್ಯಾಕೇಜಸ್ ಓನ್ಲಿ ಸಂಡೇ ಮಾತ್ರ ಅವೈಲೇಬಲ್ ಇರುತ್ತೆ. ನೀವು ಸಂಡೇ ಯಾವ್ದು ಬರುತ್ತೆ ಆ ಡೇಟನ್ನು ಚೂಸ್ ಮಾಡಿಕೊಂಡು ನೀವು ಇಲ್ಲಿ ಮಾಡಿಫೈ ಮಾಡಿದ್ರೆ ನಿಮಗದು ತೋರಿಸುತ್ತೆ. ಫಸ್ಟ್ ನಾನಿಲ್ಲಿ ಯಲ್ಲಾಪುರದಿಂದ ಹೋಗ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಪಾಯಿಂಟ್ ಯಲ್ಲಾಪುರ ಬಸ್ ಸ್ಟಾಪು ಮತ್ತು 7 ಗಂಟೆಗೆ ಬೋರ್ಡಿಂಗ್ ಪಾಯಿಂಟ್ ಸ್ಟಾರ್ಟ್ ಆಗುತ್ತೆ. ನಂತರ ಸಿಗಂದೂರನ್ನ ತಲುಪುತ್ತೆ. ಒಂದು 11 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗಿ ರಿಟರ್ನ್ ಅಲ್ಲಿಂದ ಜೋಗ್ ಫಾಲ್ಸ್ಗೆ ಹೋಗಿ ಎಗೇನ್ ನೀವು ಯಲ್ಲಾಪುರನ ಸಂಜೆ 7 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗ್ತೀರಾ. ಅದು ಕರ್ನಾಟಕ ಸಾರಿಗೆ ಬಸ್ಸಲ್ಲಿ ಅದು ಒಂದೇ ಬಸ್ ಇರೋದು. ಅದು 400 ರೂಪೀಸ್ ಪ್ಯಾಕೇಜ್ ಪ್ರೈಸ್ ಇರುತ್ತೆ. ಹಾಗೆ ನೀವು ಸಿರ್ಸಿಯಿಂದ ಜೋಗ್ ಫಾಲ್ಸ್ಗೆ ನೋಡೋದಾದರೆ 8:15ಕ್ಕೆ ಬಸ್ ಅವೈಲೇಬಲ್ಸ್ ಅಂದರೆ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ಸಿರ್ಸಿ ಬಸ್ ಸ್ಟಾಪಿಂದ 11 ಗಂಟೆ ಅಷ್ಟೊತ್ತಿಗೆ ಅದು ರೀಚ್ ಆಗಿ ಸಿಗಂದೂರು ಟೆಂಪಲ್ ನೋಡ್ಕೊಂಡು ನೆಕ್ಸ್ಟ್ ನೀವು ಜೋಗ ನೋಡಿಕೊಂಡು ಜೋಗಿಂದ ನೀವು ರಿಟರ್ನ್ ಹೋಗ್ತೀರಾ ಸಂಜೆ 7 ಗಂಟೆ ಅಷ್ಟೊತ್ತಿಗೆ. ಬಟ್ ನನಗೆ ಇಲ್ಲಿ ಸಿದ್ದಾಪುರದಿಂದ ಯಾವುದೇ ಬಸ್ಸಸ್ ಸಿಕ್ಕಲಿಲ್ಲ. ನಾನು ನಿಮಗೆ ಅನಿಸಿರೋ ಪ್ರಕಾರ ಇದು ಸಿರ್ಸಿಯಿಂದ ಸಿದ್ದಾಪುರಕ್ಕೆ ಇದೇ ಬಸ್ನ ಪಿಕಪ್ ಸಿದ್ದಾಪುರದಲ್ಲೂ ತೊಗೊಂಡು ಹೋಗುತ್ತೆ ಅಂತ. ಸೊ ನಿಮಗೆ ಮೋರ್ ಇನ್ಫಾರ್ಮೇಷನ್ ಅಲ್ಲಿ ಕೊಟ್ಟಿರೋ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಕೇಳ್ಕೊಳ್ಳಿ. ಹಾಗೆ ನಿಮ್ಗೆ ಯಾವ ಸೀಟ್ ಬೇಕಿರುತ್ತೋ ಯಾವ ಡೇಗೆ ಪ್ರಿಫರ್ ಇರುತ್ತೋ ಆ ಡೇಗೆ ನೀವು ಬುಕ್ ಮಾಡ್ಕೊಳ್ಳಿ. ಇದು 350-400 ರೂಪೀಸ್ ಆಗಿರುತ್ತೆ ಅಷ್ಟೇ. 2 ಪ್ಲೇಸಸ್ನ ಕವರ್ ಮಾಡ್ತಾರೆ. ಊಟದ್ದು ಅದೆಲ್ಲ ಏನು ಖರ್ಚಿದೆಯೋ ಅದೆಲ್ಲ ನಿಮ್ಮದಾಗಿರುತ್ತೆ. ಓನ್ಲಿ ಬಸ್ ಟಿಕೆಟ್ ಮಾತ್ರ. ಸೊ ಈ ಪ್ಯಾಕೇಜ್ನ ಆದಷ್ಟು ಎಲ್ಲರೂ ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಇಷ್ಟು ಕಮ್ಮಿ ಪ್ರೈಸ್ಗೆ ಎಲ್ಲೇ ನಿಮಗೆ ಟೂರ್ ಪ್ಯಾಕೇಜ್ನ ನೀವು ಪ್ರೈವೇಟಲ್ಲಿ ಹೋಗ್ತೀರಾ ಅಂದರೆ ಅಷ್ಟು ಸೇಫ್ಟಿನೂ ಕೊಡೋದಿಲ್ಲ. ಪ್ಲಸ್ ಅಷ್ಟು ಪ್ರೈಸಿಗೆ ಅವ್ರು ಬರೋದೇ ಇಲ್ಲ ಕೂಡ. ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತೊಂದು ಟೂರ್ ಪ್ಯಾಕೇಜ್ ಜೊತೆಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹಾಗೆ ನೆಕ್ಸ್ಟ್ ವಿಡಿಯೋ ನೋಡೋದಾದರೆ ನಾವು ಧಾರವಾಡದಿಂದ ದಾಂಡೇಲಿಗೆ ಒಂದು ವಿಶೇಷವಾದಂಥ ಒನ್ ಡೇ ಟೂರ್ ಪ್ಯಾಕೇಜ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಒಂದು 400 ರೂಪೀಸ್ ಪ್ರೈಸ್ಗೆ. ಯಾವ್ಯಾವ ಪ್ಲೇಸಸ್ ಎಲ್ಲ ಕವರ್ ಆಗುತ್ತೆ ಏನು ಅನ್ನೋದನ್ನ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಬಾಯ್.